ಎನ್ನಯ ಮಾವ ಮಾಡುವ ಯಜ್ಞವನ್ನೇ ಅಲ್ಲಿ ಬಂಧುಗಳು ಕುಡಿಯಂತೆ ಬರಂತೆ ಈ ಕೈಲಾಸದಲ್ಲಿ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದವರು ನಾನು ಒಂದೊಮ್ಮೆಗೆ ಭೂಮಿಯನ್ನು ನೋಡಿದೆ ಅಂತಾದ್ರೆ ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ ಬ್ರಾಹ್ಮಣರು. ಯಾವ್ದು ಕಾರ್ಯಕ್ರಮ ಇರಬಹುದು ಹಾಗೆ ನಾನು ತಿಳಿದುಕೊಂಡೆ. ಹಾಗಾಗಿ ನನ್ನ ಮನದಲ್ಲಿರುವಂತಹ ಪ್ರಶ್ನೆಯನ್ನು ಅವರಲ್ಲಿಯೇ ಕೇಳಿದೆ. ಕೇಳಿದೆಯಾ? ಹೌದು. ಏನಂತ ಹೇಳಿದ್ರು ಸ್ವಾಮಿ, ಪ್ರಾಚೀನ ಬರಿಯಲ್ಲಿ ದಕ್ಷ ಪ್ರಭು ಅಂದ್ರೆ ನನ್ನಪ್ಪಯ್ಯ ನಿಮ್ಮ ಮಾವು ಮಾಡುವಂತಹ ಯಾಗಕ್ಕೆ ಅಂತೆ ಗಂಡ ಹೆಂಡರು ಸಾಂಸಾರಿಕ ಸಮೇತವಾಗಿ ಹೋಗುತ್ತಾ ಇದ್ದಾರೆ. ಯಾಕೆ ಹೇಳಿ? ಯಾಗದ ಸೊಬಗನ್ನು ಕಾಣಬೇಕು, ಮಾತ್ರವಲ್ಲ ಬಲು ದಕ್ಷಿಣೆಯನ್ನು ಕೊಡ್ತಾರಂತೆ. ಹಾಗಾಗಿ ಅವರೆಲ್ಲ ಜೊತೆಯಾಗಿ ಹೋಗುತ್ತಾ ಇದ್ದಾರೆ. ಬಂಧು ಮಿತ್ರರೆಲ್ಲ ಬಂದು ಸೇರ್ತಾರಂತೆ. ಹಾಗಾಗಿ ನನ್ನ ಮನ ಕೇಳ್ತಾ ಇಲ್ಲ, ನಾವು ಒಂದಾಗಿ ಹೋಗೋಣ ಸ್ವಾಮಿ. ಅಲ್ಲಿ ಹೌದು. ಒಂದು ದಿವಸ ಅದೇ ಮತ್ತೆ ದಕ್ಷ ಮಹಾರಾಜರು ಯಾಗವನ್ನು ಮಾಡ್ತಾ ಇದ್ದಾರೆ. ನನ್ನಪ್ಪಯ್ಯ ನಿಮ್ಮ ಮಾವು ಮಾಡುವಂತ ಯಾಗ. ಹೌದಪ್ಪ, ಸಕಲರು ಹೋಗ್ತಾ ಇದ್ದಾರೆ. ಆ ಯಾಗಕ್ಕೆ ನಾವು ಕೂಡ ಹೋಗಬೇಕು ಎಂಬುದಾಗಿ ಅಕ್ಕ ತಂಗಿಯರೆಲ್ಲ ಬಂದು ಸೇರಿದ್ದಾರೆ. ನನ್ನ ಮಾವ ನಮಗೆ ಆ ಯಾಗಕ್ಕೆ ಹೋಗುವುದಕ್ಕೆ ಆಮಂತ್ರಣವನ್ನಾದ್ರೂ ಕೊಟ್ಟಿದ್ದಾರೆ. ಅವರು ಕೊಡ್ಲಿಲ್ಲ. ಮನೆಯವರಿಗೆ ಯಾರಾದ್ರೂ ಕಲಿಸ್ತಾರ ಆಮಂತ್ರಣ? ಆಯ್ತಪ್ಪ, ಬೇಡ. ಆದ್ರೆ ಈ ಯಾಗಲ್ಲಿ ಯಾಕೆ ನಡೆಯುತ್ತಾ ಇದೆ ಎಂದು ಗೊತ್ತಿದೆ ನಿನಗೆ? ಲೋಕ ಕಲ್ಯಾಣವಾಗಿ ನನಗೆ ಮಾಡುವಂತ ಅಪಮಾನಕ್ಕೆ ಬೇಕಾಗಿ ಈ ಯಾಗ ನಡೆಯುತ್ತಾ ಇದೆ. ಏನು ಸ್ವಾಮಿ ಒಗಟಾಗಿ ಮಾತಾಡ್ತಾ ಇದ್ದೀರಾ? ಕಾರಣ ಇದೆ. ಒಂದು ದಿವಸ ಒಂದು ಸಭೆಯಲ್ಲಿ ನನ್ನ ಅಧ್ಯಕ್ಷ ಪೀಠದಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಆ ಸಭೆಗೆ ನಿನ್ನ ತಂದೆಯಾದಂತಹ ದಕ್ಷ ಭೂಪತಿಗಳು ಬಂದದ್ದು ಮಾತ್ರವಲ್ಲ, ಅವರನ್ನು ನೋಡಿದ ಕ್ಷಣವೇ ಎಲ್ಲರೂ ಎದ್ದು ನಿಂತು ನಮಸ್ಕಾರವನ್ನು ಮಾಡಿದ್ರು. ಹೌದಪ್ಪ. ಅಧ್ಯಕ್ಷ ಪೀಠದಲ್ಲಿ ಕುಳಿತಂತಹ ನಾನು ಏನು ಮಾಡಿದೆ, ಅವರನ್ನು ನೋಡಿ ಸುಮ್ಮನೆ ಕುಳಿತುಕೊಂಡೆ. ಆ ಸಂದರ್ಭದಲ್ಲಿ ಕಣ್ಣು ತಿರುಗಿಸಿ